ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಿದ್ದು ಶಾರದಾ ಹತ್ರ ಬಂದ್ಬಿಟ್ಟು ಪ್ರೀತಿ ಅಂದರೆ ಹೇಗಿರುತ್ತೋ ಗೊತ್ತಾರೆ ಅಂತ ಹತ್ರ ಬರ್ತಿರ್ಬೇಕಾದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಇಬ್ಬರು ಡ್ಯೂಯೆಟ್ ಸಾಂಗ್ ಆಡೋ ರೀತಿ ಈ ಕಡೆ ಕನ್ಸು ಕಾಣ್ತಾ ಇರ್ತಾರೆ. ಯಾರೇ ನೀನು ಚೆಲುವೆ, ನನ್ನಷ್ಟಕ್ಕೆ ನಾನು ಇರುವೆ ಅಂತ ಸಾಂಗ್ ಆಡ್ಕೊಂಡು ಇಬ್ಬರು ಸಹ ಡ್ಯೂಯೆಟ್ ಸಾಂಗಲ್ಲಿ ಮುಳುಗಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮನೆಗೆ ಮಂಗಳಮ್ಮ ಬಂದ್ಬಿಟ್ಟು ಶಾರದವ್ರೆ ಅಂತ ಅಂದಾಗ ಸಿದ್ದಕ್ಕೆ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಶಾರದಮ್ಮ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಬಟ್ಟೆ ಇತ್ತು ವಾಷಿಂಗ್ ಮಿಷನ್ಗೆ ಹಾಕ್ಕೊಡ್ತೀರಾ ಅಂತ ಅಂದಾಗ ಅಷ್ಟೇ ತಾನೇ ಬಿಡಿ ಹಾಕ್ಕೊಡ್ತೀನಿ, ಅದು ಆದಮೇಲೆ ಬಂದು ತಗೊಂಡೋಗಿ ಅಂತ ಅಂದಾಗ ಸರಿ ಶಾರದವ್ರೆ ಬರ್ತೀನಿ, ನೀವು ಮತ್ತು ಸಿದ್ಧಾರ್ಥ ಅವರು ಏನೋ ಏಕಾಂತದಲ್ಲಿದ್ರಿ, ಬಂದು ಡಿಸ್ಟರ್ಬ್ ಮಾಡಿದೆ ಅಂತ ಹೋಗ್ತಿರ್ಬೇಕಾದ್ರೆ ಇಬ್ಬರಿಗೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ನಗಾಡ್ಕೊಂಡು ಶಾರದಾ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕ್ತಿರ್ಬೇಕಾದ್ರೆ ಸಿದ್ದು ವಾಷಿಂಗ್ ಮಿಷನ್ ಏನಕ್ಕಾದರೂ ತನ್ನೋ, ಯಾವಾಗಲೂ ಬಂದು ಬಂದು ಬಟ್ಟೆ ಹಾಕ್ಕೊಡಿ ಅಂತ ಬಂದು ನಾನು ರೊಮ್ಯಾಂಟಿಕ್ಕಾಗಿ ಏನೋ ನನ್ನ ಹೆಂಡತಿ ಜೊತೆ ಇರೋಣ ಅಂತ ಅಂದ್ಕೊಂಡ್ರೆ ಇವ್ರು ಬಂದು ವಿಲನ್ ಆಗಿಬಿಡ್ತಾರಲ್ಲ ಅಂತ ಹೇಳ್ಕೊಂಡು ಬೈಕೋತಾ ಇರ್ತಾನೆ. ಹಾಗೆ ಎಂಥ ಚಾನ್ಸ್ ಮಿಸ್ ಆಯ್ತಲ್ಲ ಅಂತ ಅಂದಾಗ ಶಾರದಾ ನಗಾಡ್ಕೊಂಡು ಸರ್ ನಿಮ್ದೇನಾದರೂ ಬಟ್ಟೆ ಇದೆಯಾ, ವಾಷಿಂಗ್ ಮಿಷನ್ಗೆ ಹಾಕ್ತೀನಿ ಅಂತ ಅನ್ಬೇಕಾದ್ರೆ ಹೌದು ಇದಕ್ಕೆ ಹೇಳೋದು ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ನಗಿ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಟೈಮ್ ಚೆನ್ನಾಗಿದೆ ಅದಕ್ಕೆ ನಗಾಡ್ತೀರಾ ಬಿಡ್ರಿ ಅಂತ ರೇಗಿಸ್ತಾ ಇರ್ತಾನೆ. ಹಾಗೆ ಅನ್ನೋದು ಕಡೆ ರೆಸ್ಟೋರೆಂಟ್ಗೆ ಅಂತ ಸಿದ್ದು ಶಾರದಾ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಬಂದರೆ ಗೆಸ್ಟ್ಗಳನ್ನು ಶಾರದಾ ವಿಚಾರಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಮ್ಯಾ ತನ್ನ ತಾಯಿನ ಕರ್ಕೊಬಂದು ಹೋಟೆಲಿಗೆ ಬಂದಾಗ ಅವ್ರ ತಾಯಿ ಹೇಳ್ತಾ ಇರ್ತಾರೆ, ಇನ್ನು ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಇದೇ ರೀತಿ ಓಡೋಕ್ಕಾಗುತ್ತೆ, ಒಂದು ಕೆಲಸ ಮಾಡೋಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಅಂದಾಗ ರೋಹನ್ ಹೇಳಿರೋ ಮಾತೆಲ್ಲನೂ ರಮ್ಯಾ ನೆನ್ಪು ಮಾಡ್ಕೋತಾ ಇರ್ತಾಳೆ. ಪೊಲೀಸು ಕೇಸು ಅಂತ ಏನಾದರೂ ಹೋಯ್ತು ಅಂತಂದರೆ ಜೀವಂತವಾಗಿ ಇರೋಕ್ಕೆ ಬಿಡಲ್ಲ, ಆ ರೀತಿ ಮಾಡ್ತೀನಿ, ನನಗೆ ಧಮ್ಕಿ ಹಾಕಕ್ಕೆ ಬರಬೇಡ ಅಂತ ಆವಾಜ್ ಹಾಕಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ಬೇಡ ಅಮ್ಮ, ನಾನೇನಾದರೂ ಪೊಲೀಸು ಕೇಸು ಅಂತ ಏನಾದರೂ ಹೋಯ್ತು ಅಂತಂದರೆ ನಮ್ಮನ್ನು ಜೀವಂತವಾಗಿ ಅವನು ಸುಟ್ಟಾಕ್ಬಿಡ್ತಾನೆ, ಮಾನ ಮರ್ಯಾದೆಗೆ ಹಂಜೋರು ನಾವು, ಅದ್ರ ಬದಲು ಸಾಯೋದು ಬೆಟರ್ ಅಂತ ಅಂದಾಗ ಎಂಥ ಕೆಲಸ ಮಾಡ್ಕೊಬಿಟ್ಟೆ ಅಂತ ಅಳ್ತಿರ್ಬೇಕಾದ್ರೆ ಹೌದಮ್ಮ ಇಂಥವನ್ನ ನಂಬಿ ನಾನು ದೊಡ್ಡ ಮೋಸ ಹೋದೆ ಅಂತ ರಮ್ಯಾ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಶಾರದಾ ತಿಂಡಿ ತಿನ್ನೋರೆಲ್ಲರೂ ಸಹ ವಿಚಾರಿಸ್ಕೊಂಡು ಬರ್ತಿರ್ಬೇಕಾಗಿ ಸಡನ್ನಾಗಿ ರಮ್ಯನ ನೋಡ್ತಾಳೆ. ರಮ್ಯನ ನೋಡಿ ಒಂದು ಕ್ಷಣ ಅವಳಿಗೆ ಶಾಕ್ ಆಗ್ತಾ ಇರುತ್ತೆ. ಪಾರ್ಟಿಯಲ್ಲಿ ಇವಳೇ ತಾನೇ ಹುಡುಗಿ ಸಿಕ್ಕಿದ್ದು, ಇವಳಿಗೆ ತಾನೇ ಆ ರೋಹನಿಂದ ಅನ್ಯಾಯ ಆಗಿತ್ತು, ಇನ್ನು ಎಷ್ಟು ಜನ ಹೆಣ್ಮಕ್ಳು ಅವನಿಂದ ಬಲಿಯಾಗಿದ್ದಾರೋ, ಹೇಗಾದರೂ ಮಾಡಿ ಇವಳನ್ನ ಮಾತಾಡಿಸ್ಬೇಕು ಅಂತ ಹತ್ರ ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಾರದನ ನೋಡಿ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡಿಕೊಂಡು ಅಮ್ಮ ಈ ಹೋಟೆಲಲ್ಲಿ ಊಟ ಮಾಡೋದು ಬೇಡ, ಬೇರೆ ಹೋಟೆಲ್ಗೆ ಹೋಗೋಣ ಅಂತ ಕರಿತಾ ಇರ್ತಾಳೆ. ಈಗಷ್ಟೇ ಬಂದಿದ್ವಿ, ಸುಸ್ತಾಗ್ತಿದೆ, ಇಲ್ಲೇ ಇರೋಣ ಕಣೆ ಅಂತ ಅಂದಾಗ ಬೇಡ ಅಮ್ಮ ಬಾ ಹೋಗೋಣ ಅಂತ ತುಂಬ ಫೋರ್ಸಾಗಿ ಹೇಳ್ಕೊಂಡು ಅವ್ರ ಅಮ್ಮನ ಹೋಗ್ತಿರ್ಬೇಕಾದ್ರೆ ಪ್ಲೀಸ್ ನಿಂತ್ಕೊಳ್ಳಿ ಅಂತ ಶಾರದಾ ಹಿಂದೆ ಓಡಿ ಬರ್ತಿದ್ರು ಸಹ ಬೇಗನೆ ಫಾಸ್ಟಾಗಿ ರಮ್ಯಾ ಓಡೋಗ್ತಾ ಇರ್ತಾಳೆ. ಹಿಂದೆನೂ ಸಹ ಶಾರದಾ ಹೋಗ್ತಾ ಇರಬೇಕಾದ್ರೆ ಶಾರದಾ ಅವರಿಂದ ಸಿದ್ದಕ್ಕೆ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ನಿಂತ್ಕೊಬಿಡ್ತಾಳೆ. ನೋಡಿ ನನ್ನ ಮಹಾರಾಣಿಗೋಸ್ಕರ ಒಂದು ಸ್ಪೆಷಲ್ ಡಿಶ್ ಮಾಡ್ಕೊಂಬಂದಿದ್ದೀನಿ, ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ, ತೊಗೊಳ್ಳಿ 1 ಸ್ಪೂನ್ ತಿನ್ನಿ ಅಂತ ಅನ್ಬೇಕಾದ್ರೆ ಅಯ್ಯೋ ಸರ್ ಅಲ್ಲಿ ನೋಡಿ ಸರ್ ರಮ್ಯಾ ಹೋಗೇ ಬಿಟ್ಲು ಅಂತ ಅಂದಾಗ ರಮ್ಯಾ ಶಾರದಾ ಅವರೇ ಓದ್ರೋಡ್ತಾರೆ ಬಿಡಿ, ನೀವೇನಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಅಂದಾಗ ನಿಮಗೆ ಗೊತ್ತಿಲ್ಲ ಸರ್, ನಾನು ಮಾತಾಡ್ಸೋಣ ಅಂತ ಹೋದೆ ಆದರೆ ಹೋಗೇ ಬಿಟ್ಲು ಅಂತ ಅಂದಾಗ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರಲ್ಲ ಅಷ್ಟಕ್ಕೂ ಯಾರು ಅಂತ ಅಂದಾಗ ಪಾರ್ಟಿಲಿ ನಾವು ಆರ್ಡರ್ ತೊಗೊಂಡಿದ್ದಾಗ ಒಂದು ಹುಡುಗಿ ವಿಷದ ಬಟ್ಟಲು ತೊಗೊಂಡು ಓಡೋಗ್ತಿದ್ಲಲ್ಲ ಸರ್, ಅದೇ ಹುಡುಗಿ ಸರ್, ಮಾತಾಡ್ಸೋಣ ಏನಾಯಿತು ಅಂತ ಕೇಳೋಣ ಅಂತ ಎಷ್ಟೇ ಟ್ರೈ ಮಾಡಿ ಓಡೋಗ್ತಿದ್ರು ಸಹ ನನ್ನ ನೋಡಿ ಓಡೋಗ್ಬಿಟ್ಲು ಸರ್ ಅಂತ ಅಂದಾಗ ಅವನಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಈ ಹೋಟೆಲ್ಗೆ ಅಂತ ಊಟಕ್ಕೆ ಬಂದಿದ್ಲು, ನನ್ನ ನೋಡಿದ ತಕ್ಷಣ ಇದ್ದು ಹೋಗೇ ಬಿಟ್ಲು ಸರ್, ಪಾಪ ಆ ಹುಡುಗಿಗೆ ದೊಡ್ಡ ಅನ್ಯಾಯ ಆಗಿದೆ, ಆದರೆ ಅನ್ಯಾಯ ಮಾಡಿದವನು ರಾಜರೋಷಾಗಿ ತಿರುಗಾಡ್ತಾ ಇದ್ದಾನೆ ಸರ್, ಏನು ಮಾಡಲಿ ಅಂತ ಅಂದಾಗ ಆ ಹುಡುಗಿ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ದೀರಾ, ನೋಡಿ ನೀವು ತುಂಬ ಟೆನ್ಷನ್ ಮಾಡ್ಕೋತಿದ್ದೀರಾ, ಆ ಹುಡುಗಿಗೆ ಏನಾದ್ರು ನ್ಯಾಯ ಸಿಗಬೇಕು ಅಂತ ದೇವರು ಹಣೆ ಬರದಲ್ಲಿ ಬರ್ತಿದ್ರೆ ಖಂಡಿತ ಹುಡುಗಿಗೆ ನ್ಯಾಯ ಸಿಗುತ್ತೆ. ಪದೇ ನಿಮ್ಮ ಕಣ್ಣಿಗೆ ಬೀಳ್ತಿದ್ದಾಳೆ ಅಂತ ಅಂದರೆ ನಿಮ್ಮಿಂದಲೇ ಹುಡುಗಿಗೆ ನ್ಯಾಯ ಸಿಗುತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಇವಾಗ ನಾನು ಮಾಡಿರೋ ಡಿಶ್ನ ಟೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಬಾಯಿಗೆ 1 ಸ್ಪೂನ್ ಕೊಟ್ಟ ತಕ್ಷಣ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹೇಗಿದೆ ಶಾರದಾವ್ರ ಟೇಸ್ಟ್ ಅಂತ ಅಂದಾಗ ತುಂಬ ಚೆನ್ನಾಗಿದೆ ಅಂತ ಅಂದಾಗ ನಿಮಗೆ ಇಷ್ಟ ಆಯ್ತು ಅಂದರೆ ಅಂತ ಅಂದಾಗ ನಗಾಡ್ಕೊಂಡು ಹೌದು ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಪಾಲಾಕ್ಷ ಎಲ್ಲ ಕಡೆ ಹೋಗಿ ಕೆಲಸ ಹುಡುಕ್ತಾ ಇರ್ತಾನೆ. ಅಣ್ಣ ಒಂದು ಕೆಲಸ ಕೊಡಿ, ಏನಾದ್ರು ಇದ್ರೆ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಯಾರು ಸಹ ಕೆಲಸ ಇಲ್ಲ ಅಂತ ಅಂದಾಗ ಒಂದು ಚಿಕ್ಕ ಹೋಟೆಲ್ ಹತ್ರ ಹೋಗ್ತಾ ಇರ್ತಾನೆ. ಅಲ್ಲಿ ಬಂದಿರೋ ಜನಗಳೆಲ್ಲ ಊಟ ಮಾಡ್ತಿರೋದನ್ನು ನೋಡಿ ಇವನಿಗೆ ಸಿಕ್ಕಾಬಟ್ಟೆ ಆಸೆ ಆಗುತ್ತೆ. ಜೊತೆಗೆ ಹೊಟ್ಟೆ ತುಂಬ ಹಶ್ವಾಗಿರ್ಬೇಕಾದ್ರೆ ಆ ಹೋಟೆಲ್ ಓನರ್ ಊಟ ಮಾಡ್ತೀರಣ್ಣ ಅಂತ ಅಂದಾಗ ದುಡ್ಡಿಲ್ವಲ್ಲ ಅಂತ ಯೋಚನೆ ಮಾಡಿ ಬೇಡ ಅಕ್ಕ ಸ್ವಲ್ಪ ನೀರು ಕುಡಿಲ್ಲ ಅಂತ ಕುಡಿದ್ಬಿಟ್ಟು ಏನಾದರೂ ಕೆಲಸ ಇದ್ದರೆ ಕೊಡ್ತೀರಾ ಅಂತ ಅಂದಾಗ ಇಲ್ಲಿ ಯಾವುದು ಕೆಲಸ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಹೊರಗಡೆ ಬಂದು ಕಣ್ಣೀರು ಹಾಕ್ಕೊಂಡು ಕಷ್ಟಪಟ್ಟು ದುಡ್ದನ್ನ ಕಾಸು ಸಂಪಾದನೆ ಮಾಡೋಣ ಅಂತ ಬಂದರೆ ಯಾರೂ ಸಹ ಕೆಲಸ ಕೊಡಲ್ವಲ್ಲ, ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಿದೆ, ಊಟ ಮಾಡೋಣ ಅಂತ ಅಂದರೆ 4 ಕಾಸು ದುಡ್ಡು ಇಲ್ಲ, ಏನಪ್ಪ ಮಾಡೋದು ದೇವ್ರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಮನೇಲಿ ಕೂಗಾಡ್ತಾ ಇರ್ತಾಳೆ. ಈ ಕೆಲಸದವ್ರಿಗೆ ನಾನೊಂದು ಕೆಲಸ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡ್ತಾರೆ, ಬೆಳಗ್ಗೆ
ಬೆಳಗ್ಗೆನೇ ಕಾಫಿ ಕೊಡಿ ಅಂತಂದೆ, ಯಾರೂ ಕೊಟ್ಟಿಲ್ವಲ್ಲ ಅಂತ ಕೂಗಾಡ್ಕೊಂಡು ಕಿಚನಿಗೆ ಬಂದು ಅವಳೇ ಕಾಫಿ ಮಾಡಿಕೊಂಡು ಕುಡಿತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾಲಾಕ್ಷ ಕಾಲ್ ಮಾಡ್ತಾ ಇರ್ತಾನೆ. ಹೇಳು ಪಾಲಾಕ್ಷ, ಏನು ಹಿಂಗೆ ಕಾಲ್ ಮಾಡಿದೆ ಅಂತ ಅಂದಾಗ, ಅಮ್ಮ ಹೇಗಿದ್ದೀರಾ ಅಂತ ಅಂದಾಗ, ನಾನು ಚೆನ್ನಾಗಿದ್ದೀನಿ, ಏನಕ್ಕೆ ಕಾಲ್ ಮಾಡಿದೆ ಅಂತ ಅಂದಾಗ, ಜ್ಯೋತಿಕನ ಹತ್ರ ಮಾತಾಡಬೇಕು, ಸ್ವಲ್ಪ ಕೊಡ್ತೀರಾ ಅಂತ ಅಂದಾಗ, ಅವಳಿಗೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಅವಳು ಕೋಪ ಕಡಿಮೆ ಆದಾಗ ನಾನೇ ಕಾಲ್ ಮಾಡೋಕ್ಕೆ ಹೇಳ್ತೀನಿ ಕಣೋ ಅಂತ ಅಂದಾಗ, ಸರಿ ಅಂತ ಅಂದ ತಕ್ಷಣ ಸಡನ್ನಾಗಿ ಪಾರಿಜಾತ ಕಾಲ್ ಕಟ್ ಮಾಡಿಬಿಡ್ತಾಳೆ. ಹಾಗೆ ಅಮ್ಮ ಸ್ವಲ್ಪ ನನಗೆ ದುಡ್ಡು ಬೇಕಿತ್ತು ಅಂತ ಪಾಲಾಕ್ಷ ಕೇಳೋವಷ್ಟರಲ್ಲಿ ಕಾಲ್ ಕಟ್ಟಾಗಿದ್ದಾಗ ಬೇಜಾರು ಮಾಡಿಕೊಂಡು ಪಾಲಾಕ್ಷ ಹಾಗೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಕೂತ್ಕೊಂಡು ಏನೋ ವರ್ಕ್ ಮಾಡ್ತಿರ್ಬೇಕಾದ್ರೆ ದಶರಥ ಸುಮಿತ್ರ ಬರ್ತಾರೆ. ಬಂದುಬಿಟ್ಟು ಪುಟಾಣಿ ಸ್ವೀಟ್ ತಗೋ ಅಂತ ಅಂದಾಗ, ಏನು ಮಮ್ಮ ನನಗೆ ಸ್ವೀಟ್ ಕೊಡ್ತಾ ಇದ್ದೀರಾ, ತಿಂದು ತಿಂದು ದಪ್ಪ ಆದರೆ ಮುಂದೆ ಕಷ್ಟ ಆಗುತ್ತೆ ನೋಡಿ ಅಂತ ಅಂದಾಗ ಇಬ್ಬರು ನಗಾಡ್ತಾ ಇರ್ತಾರೆ. ಏನು ಕೊತ್ತ ಬಂಗಾರಿ ಸ್ವೀಟು, ನೀನು ಮದುವೆಗೆ ಒಪ್ಕೊಂಡಲ್ಲ, ಅದೇ ನನಗೆ ದೊಡ್ಡ ಖುಷಿ ಕಣೆ. ಪ್ರತಿಯೊಬ್ಬರು ಜೀವನದಲ್ಲೂ ಸಹ ಕೆಟ್ಟದಾಗಿ ಹಂತೇನೂ ಇರುತ್ತೆ, ಹಾಗೆ ಒಳ್ಳೆಯದಾಗಿ ಆರಂಭ ಮಾಡೋಕ್ಕೆ ಜೀವನವೂ ಇರುತ್ತೆ ಕಣೆ. ಅದೇ ನಿನ್ನ ಜೀವನದಲ್ಲಿ ಆಗಿದೆ, ಹಿಂದೆ ಹೋಗೋಕ್ಕಿಂತ ಮುಂದೆ ಹೆಜ್ಜೆ ಇಟ್ಟು ನೀನು ಜೀವನದಲ್ಲಿ ಬರಬೇಕಂತ ಡಿಸೈಡ್ ಮಾಡಿದೆಯಲ್ಲ, ಅದೇ ನಮಗೆ ಖುಷಿ ಕಣೆ ಅಂತ ಅಂದಾಗ, ಹೌದಮ್ಮ, ಮುಂದೆ ಹೋಗಬೇಕು ಅಂತ ಮದುವೆ ಆಗಿ ಒಪ್ಕೊಂಡಿದೆಯಲ್ಲ, ಅದೇ ನಮಗೆ ದೊಡ್ಡ ಖುಷಿ ಅಂತ ದಶರಥನೇ ಹೇಳ್ತಾ ಇರ್ತಾನೆ. ಹಾಗೆ ನೋಡು ಬಂಗಾರ, ನಮ್ಮ ನೋವು ನಮ್ಮ ಖುಷಿ ಎಲ್ಲ ನೀನೇ ಕಣೆ. ಮುಂದೆ ಜೀವನದಲ್ಲಿ ಬರಬೇಕಂತ ಆಸೆ ಪಟ್ಟು ಮದುವೆ ಆಗ್ತಿದೆಯಲ್ಲ, ಅದೇ ನನಗೆ ದೊಡ್ಡ ಖುಷಿ. ಇನ್ಯಾವತ್ತೂ ಸಹ ಹಳೆದನ್ನೆಲ್ಲ ನೆನ್ಪು ಮಾಡ್ಕೋಬೇಡ ಬಂಗಾರ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರೋಹನ್ ಅಂತ ಹುಡುಗ ಸಿಕ್ಕಿದ್ದಾನೆ ಬಂಗಾರ, ಅವನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡು, ಅವನ ಜೊತೆ ಊಟಕ್ಕೆ ಹೋಗು, ಶಾಪಿಂಗ್ ಹೋಗು, ಎಲ್ಲ ಕಡೆ ಹೋಗು ಅಂತ ಅಂದಾಗ, ನೋಡಿ ಮಮ್ಮ, ನನಗೆ ಆ ಥರ ಎಲ್ಲ ಆಸೆ ಇಲ್ಲ, ಅಷ್ಟಕ್ಕೂ ಹೋಗ್ಬೇಕಂತ ಅಂದಮೇಲೆ ಮದುವೆ ಆದಮೇಲೆ ಹೋಗ್ತೀನಿ ಅಂತ ಅಂದಾಗ, ಅದೇ ಬಂಗಾರ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತಾನೇ ಅವನೇನು ಅಂತ ನಿನಗೆ ಅರ್ಥ ಆಗೋದು ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಬೇಜಾರಿಂದ ಜ್ಯೋತಿಕಾ ಮತ್ತೆ ಹೇಳ್ತಾ ಇರ್ತಾಳೆ, ಏನು ಗೊತ್ತಮ್ಮಮ್ಮ, ಸಿದ್ದು ಜೊತೆ 25 ವರ್ಷ ಬೆಳೆದ್ರೂ ಸಹ ಅವನೇನು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಇನ್ನು 2 ತಿಂಗಳು ರೋಹನ್ ಜೊತೆ ಇದ್ದ ತಕ್ಷಣ ಅವನ ಸ್ವಭಾವ ನನಗೆ ಅರ್ಥ ಆಗುತ್ತಾ ಅಂತ ಅಂದಾಗ ದಶರಥ, ಏನು ಗೊತ್ತಾ ಮಗಳೇ, ಎಲ್ಲರ ಸ್ವಭಾವನೂ ಸಹ ಒಂದೇ ಥರ ಇರಲ್ಲ, ಹಾಗೆ ಎಲ್ಲರನ್ನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಂಗಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ನಾವು ಸುಮ್ಮನೆ ಇರಬಾರ್ದು. ಇವಾಗ ನಾನು ನಿಮ್ಮಮ್ಮ ಮದುವೆ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೋ ವರ್ಷಗಳು ಹಿಡಿತು, ಹಂಗಂತ ನಾವು ಹಾಗೆ ಸುಮ್ಮನೆ ಬಿಟ್ವಾ? ಅರ್ಥ ಮಾಡ್ಕೋಬೇಕಂತಂದರೆ ಅವ್ರನ್ನ ಮಾಡ್ಕೊಳ್ಳೇಬೇಕಾಗುತ್ತೆ ಮಗಳೇ. ರೋಹನ್ ತುಂಬ ಒಳ್ಳೆಯ, ಅವನ ಜೊತೆ ನೀನು ತುಂಬ ಖುಷಿಯಾಗಿರ್ತೀಯ ಮಗಳೇ, ನನಗೆ ನಂಬಿಕೆ ಇದೆ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ದೂರ ನಿಂತ್ಕೊಂಡು ಅದನ್ನೆಲ್ಲ ಕೇಳ್ಕೊಂಡು ಬೈಕೋತಾ ಇರ್ತಾಳೆ. ಈ ದಶರಥ ಇದನ್ನಲ್ಲ, ನನ್ನ ಮೊಮ್ಮಗಳನ್ನ ಸಾಗಿಸ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾನೆ, ಅದಕ್ಕೆ ಯಾವ ಹುಡುಗ ಬಂದರೂ ಸಹ ಅವನು ಒಳ್ಳೆಯವನು ಅಂತ ಸುಳ್ಳು ಹೇಳಿ ಸುಮಿತ್ರನ ತನೆಯಲ್ಲಿ ತುಂಬ್ತಾ ಇದ್ದಾನೆ ಅಂತ ಬೈಕೋತಾ ಇರಬೇಕಾದ್ರೆ ಇನ್ನೊಂದು ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಅಲ್ಲ ಡ್ಯಾಡ್, ಅಲ್ಲ ಮಾಮ್, ನಾನು ಆಲ್ರೆಡಿ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಅಂದಮೇಲೆ ಪುನಃ ಏನಕ್ಕೆ ನೀವು ಇದೇ ರೀತಿ ಕೇಳ್ತಾ ಇದ್ದೀರಾ, ಪ್ಲೀಸ್ ನನ್ನ ಪಾಡಿ ನನ್ನ ಬಿಟ್ಬಿಡಿ ಅಂತ ಕೇಳ್ಕೊತಾ ಇರ್ತಾಳೆ. ಹಾಗೆ ಸುಮಿತ್ರನು ಸಹ ಬೇಜಾರು ಮಾಡ್ಕೊಂಡು ಇನ್ನೊಂದು ಕಡೆ ಹೇಳ್ತಾ ಇರ್ತಾಳೆ, ನೋಡು ಬಂಗಾರ, ನಿನ್ನನ್ನು ಮದುವೆ ಮಾಡಿ ಕಳಿದ ತಕ್ಷಣ ನಾವೆಲ್ಲ ಖುಷಿಯಾಗಿರ್ತೀವಿ ಅಂತ ಹೇಗೆ ಅನ್ಕೋತೀವೋ, ಈ ಮನೆಗೆ ನೀನು ಇಲ್ಲ ಅಂತ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಮ್ಮಿಬ್ಬರಿಗೂ ನಿನ್ನ ಕಳ್ಸೋಕ್ಕೆ ಇಷ್ಟ ಇಲ್ಲ, ಆದರೆ ಬೆಳೆದಿರೋ ಮಗಳನ್ನ ನಮ್ಮನೇಲೆ ಇಟ್ಕೊಂಡ್ರೆ ಸಮಾಜ ಯಾವ ದೃಷ್ಟಿ ನೋಡುತ್ತೆ ಅದು ನಿನಗೆ ಗೊತ್ತಲ್ವ ಬಂಗಾರಿ. ಅದಕ್ಕೋಸ್ಕರ ಮದುವೆ ಮಾಡ್ತಿದ್ದೀವಿ ಅಷ್ಟೇ. ಮದುವೆ ಅನ್ನೋದು ಒಂದು ಕಡೆ ಖುಷಿ ಕೊಟ್ಟರೆ ಇನ್ನೊಂದು ಕಡೆ ತುಂಬ ಸಂಕಟ ಕೊಡುತ್ತೆ. ದಯವಿಟ್ಟು ಈ ರೀತಿ ಸಪ್ಪೆ ಮುಖನ ಓದ್ಕೊಂಡು ಇರಬೇಡ, ಖುಷಿಯಾಗಿರು, ಇಲ್ಲ ಅಂತಂದರೆ ನಮ್ಮಿಬ್ಬರ ಮನಸ್ಸಿಗೆ ತುಂಬ ನೋವು ಆಗುತ್ತೆ ಕಣೋ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಇನ್ನೊಂದು ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಡೋಂಟ್ ವರಿ, ನಾನು ಆಲ್ರೆಡಿ ಮದುವೆಗೆ ಒಪ್ಕೊಂಡಿದ್ದೀನಲ್ಲ, ಖುಷಿಯಾಗಿರು ಮಮ್ಮ ಅಂತ ಸುಮಿತ್ರನ ಹಾಗೆ ಮಾಡಿಕೊಂಡು ಕಣ್ಣೀರು ಹಾಕೋ ರೀತಿ ನಾಟಕ ಮಾಡ್ತಾ ಇದ್ರೆ ದಶರಥ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಅಂತೂ ಇಂತೂ ಜ್ಯೋತಿಕಾ ಮದುವೆಗೆ ಒಪ್ಕೊಂಡ್ಲಲ್ಲ, ಅದೇ ಖುಷಿ. ಇಲ್ಲಾಂದರೆ ಈ ಚಿಕ್ಕಮ್ಮನ ಜೊತೆ ಸೇರಿಕೊಂಡು ಇನ್ನೂ ಹಾಳಾಗ್ತಿದ್ಲು. ಈ ಐಷಾರಾಮಿ ಜೀವನ ಎಲ್ಲ ಇದ್ರೂ ಸಹ ಜ್ಯೋತಿಕಾ ಇಲ್ಲಿ ನೆಮ್ಮದಿ ಆಗಿರಲಿಲ್ಲ, ತನ್ನ ಗಂಡನ ಜೊತೆ ಖುಷಿಯಾಗಿರಲಿ. ನೋಡು ಮಗಳೇ, ನಿನ್ನನ್ನು ಎತ್ತು ಒತ್ತಿದ್ದೀನಿ, ಹಾಗೆ ನೀನು ಸ್ವಂತ ಮಗಳಲ್ಲ ಅಂತಿದ್ರು ಸಹ ಹೆಗ್ಲ ಮೇಲೆ ಹೊತ್ಕೊಂಡು ಬೆಳೆಸಿದ್ದೀನಿ ಕಣೋ, ನೀನು ಎಲ್ಲ ಇದ್ರೂ ಸುಖವಾಗಿರಬೇಕು, ಅಷ್ಟು ಕೆಟ್ಟವನಲ್ಲ ನಿನ್ನ ಅಪ್ಪ ಅಂತ ತನ್ನ ಮನಸ್ಸಲ್ಲಿ ದಶರಥ ಯೋಚನೆ ಮಾಡ್ತಿದ್ರೆ ಇನ್ನೊಂದು ಕಡೆ ಜ್ಯೋತಿಕಾ, ಡ್ಯಾಡ್, ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನನ್ನು ಮದುವೆ ಮಾಡಿ ಕಳಿಸಿದ್ರೆ ನಿಮ್ಮ ಮಗಳನ್ನ ಹುಡುಕಿ ಈ ಮನೆಗೆ ಕರ್ಕೊಬಂದು ಅವಳಿಗೆ ಆಸ್ತಿ ಕೊಡ್ಬೇಕನ್ನೋ ಪ್ಲಾನ್ ನಿಮ್ದಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಡ್ಯಾಡ್, ನೀವು ಯೋಚನೆ ಮಾಡೋ ರೀತಿ ಆಗೋಕ್ಕೆ ನಾನು ಖಂಡಿತ ಬಿಡಲ್ಲ, ಈ ಮನೆಯಿಂದ ನಾನು ಹೋಗಬೇಕು ಅಂತ ಅಂದರೆ ಎಲ್ಲ ಆಸ್ತಿನೂ ತಗೊಂಡೆ ನಾನು ಆಚೆ ಹೋಗೋದು ಅಂತ ಯೋಚನೆ ಮಾಡಿಕೊಂಡು ದಶರಥನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ ರೆಸ್ಟೋರೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಸಿದ್ದು ಕೇಳ್ತಾ ಇರ್ತಾರೆ, ಯಾರಿಗೆ ಒಂದು ಪ್ಯಾಕ್ ಬಿರಿಯಾನಿ ಪಾರ್ಸಲ್ ಮಾಡ್ಕೊಂಡ್ರಲ್ಲ ಅಂತ ಅಂದಾಗ, ಅದು ದೀಪಗೋಸ್ಕರ 2 ಡೇಸಿಂದ ಬಿರಿಯಾನಿ ಬೇಕಮ್ಮ ಅಂತ ಕೇಳ್ತಾ ಇದ್ಲು, ಸೊ ತಗೊಂಡು ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ನೆನಪಿಸ್ಕೊಂಡು ಪ್ಯಾಕ್ ಮಾಡ್ಕೊಂಡೆ ಅಂತ ಅಂದಾಗ, ಬರೀ ದೀಪಕ್ಕೆ ಮಾತ್ರ ನನಗಿಲ್ವಾ ಅಂತ ಅಂದಾಗ, ಅಲ್ಲ ಸರ್, ನೀವು ಇಷ್ಟೊತ್ತಕ ಅಲ್ಲೇ ಇದ್ರಿ ತಾನೇ, ನಿಮಗೇನು ಬೇಕು ಅದನ್ನು ಪಾರ್ಸಲ್ ತೊಗೋಬೇಕಿತ್ತು ಅಂತ ಅಂದಾಗ, ಇಲ್ಲಪ್ಪ, ನೀವೇ ಕೈಯಾರ ಪಾರ್ಸಲ್ ಮಾಡಿ ನನಗೆ ಕೈ ತುತ್ತು ಕೊಡ್ಬೇಕ್ರಿ, ಅದೇ ನನ್ನ ಆಸೆ ಅಂತ ಅಂದಾಗ, ಯಾಕೆ ಸರ್, ಬರ್ತಾ ಬರ್ತಾ ದೀಪು ಥರ ಹಠ ಮಾಡ್ತಾ ಇದ್ದೀರಾ, ಚಿಕ್ಕ ಮಕ್ಕಳು ದೊಡ್ಡವ್ರ ಹತ್ರ ಬಿಟ್ಟರೆ ದೊಡ್ಡವ್ರ ಬುದ್ಧಿ ಕಲಿತಾರೆ, ಆದರೆ ನೀವು ದೀಪು ಹತ್ರ ಸೇರಿಕೊಂಡು ಇನ್ನೂ ಚಿಕ್ಕವ್ರ ಥರ ಆಡ್ತಿರಲ್ಲ ಅಂತ ಅಂದಾಗ, ಸುಮ್ಮನೆ ರೀ ಶಾರದವ್ರೆ, ನಾವೇನಕ್ಕೆ ಒಂದು ಕೆಲಸ ಮಾಡಬೇಕು, ಇಬ್ಬರು ದಿನ ಜಗಳ ಆಡೋಣ ಅಂತ ಅಂದಾಗ,
ಈ ಯೋಚನೆ ಏನಕ್ಕೆ ಬಂತು ಅಂತ ಅಂದಾಗ ಒಂದು ರೀಲ್ಸ್ ನೋಡಿದೆ ಬೆಳಗ್ಗೆ. ಅಲ್ಲಿ ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ರು ಕಣ್ರಿ. ಜಗಳ ಮಾಡಿದರೆ ಕಣ್ರಿ ಪ್ರೀತಿ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಫಸ್ಟು ಜಗಳ ಮಾಡ್ಬೇಕ್ರಿ, ಆಮೇಲೆ ಪ್ರೀತಿ ತಾನಾಗೆ ಹುಟ್ಟುತ್ತೆ, ಆ ರೀತಿ ಜಗಳ ಮಾಡೋಣ ಅಂತ ಅಂದಾಗ ಶಾರದಾ ಗುರಾಯಿಸ್ತಿರ್ಬೇಕಾದ್ರೆ, ಏನ್ರಿ ತಪ್ಕೊಂಡ್ಬಿಟ್ಟು ಇಲ್ಲೇ ಜಗಳ ಆಡಂಗಿದ್ದೀರಾ, ಬೀದಿಲಿ ಬೇಡ ರೀ, ಮನೇಲಿ ಜಗಳ ಆಡೋಣ, ನನಗೆ ಯಾಕೋ ಭಯ ಆಗ್ತಿದೆ, ನಿಮ್ಮ ಕಣ್ಣು ನೋಡಿದ್ರೆ ಹೆದ್ರಿಕೆ ಆಗ್ತಿದೆ, ಇನ್ನು ಜಗಳ ಖಂಡಿತ ನಾನು ಮಾಡ್ತೀನೋ ಬೇಡಪ್ಪ ಅಂತ ಅಂದಾಗ, ಬನ್ನಿ ಸರ್ ಬಾಯಿ ಮುಚ್ಕೊಂಡು ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅದೇ ರೋಡಲ್ಲಿ ಪಾಲಾಕ್ಷ ಹೋಗ್ತಾ ಇರ್ತಾನೆ. ಸಡನ್ನಾಗಿ ತಲೆ ಸುತ್ತಿ ಬಿದ್ದ ತಕ್ಷಣ, ಸರ್ ಯಾರೋ ಬಿದ್ರು ಬನ್ನಿ ನೋಡೋಕೆ ಹೋಗೋಣ ಅಂತ ಓಡೋಡಿ ಬರ್ತಾ ಇರ್ತಾರೆ. ಹಾಗೆ ಸಡನ್ನಾಗಿ ಬಂದು ನೋಡಿದರೆ ಪಾಲಾಕ್ಷ ನೋಡಿ ಇಬ್ಬರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮಾವ ಎದಳಿ ಎದಳಿ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ, ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದಿರಬೇಕಾದ್ರೆ ಶಾರದಾರೆ ನೀರು ಕೊಡಿ ಅಂತ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಎದ್ದ ತಕ್ಷಣ ಅವನಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಬನ್ನಿ ಮಾವ ಆ ಕಡೆ ಕೂರಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು ಕಡೆ ಕೂರಿಸಿ, ಏನಾಯಿತು ಇಲ್ಲೇನಕ್ಕೆ ಬಂದಿದ್ದೀರಾ ಅಂತ ಅಂದಾಗ, ಅಲ್ಲಪ್ಪ ಸಿದ್ದು ನೀನೇನು ಇಲ್ಲಿ ಅಂತ ಅಂದಾಗ, ನಾನು ಅದನ್ನೇ ಕೇಳ್ತಾ ಇರೋದು, ನೀವು ಯಾಕೆ ಈ ರೋಡಲ್ಲಿ ಬರ್ತಾ ಇದ್ರಿ ಅಂತ ಅಂದಾಗ ಪಾಲಾಕ್ಷ ಸಿದ್ದು ಮುಖನ ನೋಡ್ತಾ ಇರ್ತಾನೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಹಾಸ್ಪಿಟ್ಲಿಂದ ಬಂದಮೇಲೆ ನಿಮ್ಮನ್ನು ವಿಚಾರಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕೆ ಮಾವ ಆರೋಗ್ಯ ಇನ್ನೂ ಸುಧಾರಿಸಿಲ್ವಾ, ಸುಸ್ತಾಗಿ ಬಿದ್ರಾ ಅಂತ ಅಂದಾಗ ತುಂಬ ಬೇಜಾರಿಂದ ಸಿದ್ದು ಶಾರದಾ ಮುಖ ನೋಡ್ಕೊಂಡು ಹಾಗೆ ಕಣ್ಣೀರು ಹಾಕ್ಕೊಂಡು ಪಾಲಾಕ್ಷ ಕೂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.